ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ಚಾನಲ್. ನಾನು ನಿಮ್ಮ ಮನೆ ಹುಡುಗಿ ದೀಪಿಕಾ ಗೌಡ. ಇನ್ನೊಂದು ಮಿನಿ ವ್ಲಾಗ್ ಏನಪ್ಪ ಅಂತಂದರೆ ಎಗ್ ರೈಸ್. ಹೌದು, 5 ನಿಮಿಷದಲ್ಲಿ ಎಗ್ ರೈಸ್ನ ಹೆಂಗೆ ರೆಡಿ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸ್ಟ್ರೀಟ್ ಸೈಡ್ ಏನಿರುತ್ತೆ ಅದೇ ಟೇಸ್ಟು, ಅದೇ ಹೈಜಿನಿಕ್ಕಾಗಿ ಹೆಲ್ದಿಯಾಗಿ ಮನೇಲಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮೊದಲು ನಾನು ಇಲ್ಲಿ ಒಂದು ಬಾಣಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 2-3 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ 2 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇಲ್ಲಿ ಮೊಟ್ಟೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು 5 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಒಡೆದು ಹಾಕಿದ ನಂತರ ತಳ ಹಿಡಿದಿರೋ ಥರ ಫ್ರೈ ಮಾಡ್ಕೋತಾ ಇರಬೇಕು. ಯಾವ ರೀತಿ ಅಂತಂದರೆ ಅದೇ ಉಡಿ ಆಗುತ್ತೆ, ಫುಲ್ ಬಾಯ್ಲ್ಡ್ ಆಗಿ ಉದ್ರುದ್ರಾಗುತ್ತೆ. ಅಲ್ಲಿವರೆಗೂ ನೀವು ಕೈ ಬಿಡದೆ ಇರೋ ಥರ ಫ್ರೈ ಮಾಡ್ಕೋತಾನೆ ಇರಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಉದ್ರುದ್ರಾಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾನು ಇಲ್ಲಿ 1 ಸ್ಪೂನಷ್ಟು ವಿನೆಗರ್, 1 ಸ್ಪೂನಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ 1/4 ಟೀ ಸ್ಪೂನಷ್ಟು ಅರಶಿನದ ಪುಡಿಯನ್ನು ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮೊಟ್ಟೆಗೆ ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನಿಂಬೆಹಣ್ಣಿನ ಅವಶ್ಯಕತೆ ಇರೋಲ್ಲ, ಯಾಕಂದರೆ ನಾವು ವಿನೆಗರ್ನ ಯೂಸ್ ಮಾಡಿರೋದ್ರಿಂದ ನಾವು ನಿಂಬೆಹಣ್ಣು ಹಾಕೋ ಅವಶ್ಯಕತೆ ಇರೋದಿಲ್ಲ. ನಿಂಬೆಹಣ್ಣು ವಿನೆಗರ್ ಇಲ್ಲ, ಸೋಯಾ ಸಾಸ್ ಇಲ್ಲ ಅಂತಂದರೂ ಸ್ಕಿಪ್ ಮಾಡಿ ಕೂಡ ಮಾಡ್ಕೊಬೋದು ನೀವು. ನೆಕ್ಸ್ಟು ವೈಟ್ ರೈಸ್ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಒಂದು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ಅಂದರೆ ಸಣ್ಣ ಉರಿಲಿ 1 ನಿಮಿಷ 2 ಮಿನಿಟ್ಸ್ ಬಿಟ್ಟರೆ ಸಾಕು. ನೀಟಾಗಿ ಅನ್ನಕ್ಕೆ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ಅದಾದಮೇಲೆ ನೀವು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಬೇಕು. ಇಷ್ಟೇ ಈಸಿ, 5 ನಿಮಿಷದಲ್ಲಿ ಎಗ್ ರೈಸ್ ರೆಡಿಯಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇನ್ನೇನಕ್ಕೆ ತಡ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.